ಸದನದಲ್ಲಿ ಬಾಂಗ್ಲಾದಿಂದ ಬಂದವರಿಗೂ ಬಿಪಿಎಲ್ ಕಾರ್ಡ್ ಕೊಟ್ಟಿದ್ದಾರೆ ಎನ್ನುವಂತಹ ವಿಚಾರ ಇವತ್ತು ಪ್ರಸ್ತಾಪ ಆಯಿತು. ಸರ್ಕಾರದ ವಿರುದ್ಧ ಬಿಜೆಪಿ ಸದಸ್ಯರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಸದನದ ಆರಂಭದಲ್ಲೇ ಬಿಪಿಎಲ್ ಕಾರ್ಡ್ ಕದನ ಶುರುವಾಗಿತ್ತು. ಬಿಜೆಪಿ ಸದಸ್ಯರಿಗೆ ಜೆಡಿಎಸ್ ಸದಸ್ಯರು ಕೂಡ ಸಾಥ್ ಕೊಟ್ಟರು. ಕಾರ್ಡ್ ಪರಿಶೀಲನೆ ನಡೆಸಿದಾಗ 30 ಲಕ್ಷ ಅನರ್ಹ ಕಾರ್ಡ್ಗಳು ಪತ್ತೆಯಾಗಿವೆ. ಅದರಲ್ಲಿ 3 ಲಕ್ಷ ಕಾರ್ಡ್ ಪರಿವರ್ತನೆ ಮಾಡೋಕೆ ಮುಂದಾಗಿದ್ವು. 1-2 ಕಾರ್ಡ್ಗಳಲ್ಲಿ ಸಮಸ್ಯೆಯಾಗಿತ್ತು. ವಿರೋಧ ವ್ಯಕ್ತವಾದ ಕಾರಣ ಪರಿಷ್ಕರಣೆಯನ್ನ ಸ್ಥಗಿತ ಮಾಡಿದ್ದೇವೆ. ಇದು ಸರ್ಕಾರದಿಂದ ಬಂದಿರುವಂತಹ ಉತ್ತರ. ಪರಿಷತ್ಗೆ ಉತ್ತರ ಕೊಟ್ಟಿರುವಂತದ್ದು ಆಹಾರ ಸಚಿವ KH ಮುನಿಯಪ್ಪ ಕೊಟ್ಟಿರುವಂತಹ ರಿಪ್ಲೈ. ವಿಧಾನ ಪರಿಷತ್ನಲ್ಲಿ ಬಿಪಿಎಲ್ ಕೋಲಾಹಲ ಜೋರಾಗಿತ್ತು. ಬಿಪಿಎಲ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತೆ ಬಾಂಗ್ಲಾದಿಂದ ಬಂದವರಿಗೂ ಬಿಪಿಎಲ್ ಕಾರ್ಡ್ ಕೊಟ್ಟಿದ್ದಾರೆ ಎನ್ನುವಂತಹ ವಿಚಾರವನ್ನ ಬಿಜೆಪಿ ಪ್ರಸ್ತಾಪ ಮಾಡಿತು. ಸರ್ಕಾರದ ವಿರುದ್ಧ ಬಿಜೆಪಿ ಸದಸ್ಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಆಗ ಆಹಾರ ಸಚಿವ ಮುನಿಯಪ್ಪ ಅವರು ಯಾಕೆ ಈ ರೀತಿ ಆಯ್ತು ಅನ್ನೋದಕ್ಕೆ ಕಾರಣ ಕೊಟ್ಟಿದ್ದಾರೆ. ಬಿಪಿಎಲ್ ತರುವ ಒಂದು ಪ್ರಯತ್ನ ಮಾಡಿದೆ. ಆ ಪ್ರಯತ್ನದಲ್ಲಿ ಗೊಂದಲ ಆಗಿದೆ. ನಾನು ಒಪ್ಕೊಳ್ತೀನಿ. APL ಕಾರ್ಡು BPLನಲ್ಲಿ ಇದ್ದಾರೆ. ಸುಮಾರು 20% ಇದ್ದಾರೆ. ಇದನ್ನು ತೆಗೆಯೋ ಪ್ರಯತ್ನ ಮಾಡಿದೆ. ಸ್ವಲ್ಪ ಗೊಂದಲ ಆಯಿತು. ನಾನು ಅದನ್ನು ಪರಿಷ್ಕರಣೆ ಮಾಡಿ ಒಂದು BPL ಕಾರ್ಡ್ಗೂ ತೊಂದರೆ ಆದಂಥ ವ್ಯವಸ್ಥೆ ಮಾಡಿಕೊಂಡು ಡೀಟೈಲ್ ಎನ್ಕ್ವೈರಿ ಮಾಡಿ APL ಅನರ್ಹರು BPL ಅಲ್ಲಿ ಎಷ್ಟು ಜನ ಇದ್ದಾರೆ ಅವ್ರನ್ನ APL ಗೆ ಹಾಕ್ತೀವಿ. APL ರದ್ದು ಮಾಡೋದಿಲ್ಲ. ಪೂರ್ತಿ ಮಾಡ್ತೀನಿ ಸರ್. ಈಗ ಮಧ್ಯದಲ್ಲಿ ಕಾರ್ಡ್ ಕೊಡು ಅಂತ ಹೇಳೋರು ನಾವೇ, ನೇರವಾಗಿ ಉತ್ತರ ಹೇಳಿ. ಕಾರ್ಡ್ ಕೊಟ್ಟಿದ್ದು ಸರಿಯಿಲ್ಲ ಅಂತ ಹೇಳೋರು ನಾವೇ. ಈ ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದೀವಿ ನಾವು. ಈ ಗೊಂದಲನ ಪರಿಹಾರ ಮಾಡಕ್ ಗೊತ್ತಿದೆ, ಮಾಡ್ತೀವಿ. ಯಾವಾಗ ಮಾಡ್ತೀವಿ? ಪರಿಪಕ್ವವಾಗಿ ಒಬ್ಬ BPL ಕಾರ್ಡ್ಗೂ ತೊಂದರೆ ಇಲ್ಲದಂತದ್ದನ್ನು ಮಾಡಿದ ಮೇಲೆ ಯಾರು ಅನರ್ಹರಿದ್ದಾರೆ ಅಂದರೆ APLಗೆ ಹೋಗ್ಬೇಕಾಗಿದ್ದಾರೆ ಅದನ್ನು ಸಂಪೂರ್ಣ ಪಂಚಾಯತ್ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ವಿಚಾರ ಮಾಡಿ ಅದನ್ನು ಮಾಡ್ತೀವಿ. ಅದಾದ ಮೇಲೆ ಗೊಂದಲ ಬರದಂತೆ ನಾನು ನೋಡ್ಕೊಳ್ತೇನೆ. ಸರ್, ಪಡಿತರ ಚೀಟಿ ಕೇವಲ ಆಹಾರ ಧಾನ್ಯ ತಗೊಳ್ಳೋದಕ್ಕೊಂದೇ ಅಲ್ಲ, ಅದು ಒಂದು ಕೂಡ ಗುರುತಿನ ಚೀಟಿ ಕೂಡ ಆಗಿದೆ. ಆಸ್ಪತ್ರೆ ಆಗಬಹುದು, ಬೇರೆ ಬೇರೆ ಎಲ್ಲೂ ಕೂಡ ಆಗಿರ್ತಕ್ಕಂಥದ್ದು. ಇದು ಒಂದು ದಯಮಾಡಿ, ಯಾಕಂದ್ರೆ ಆಧಾರ್ ಕಾರ್ಡ್ನೊಂದಿಗೆ ಜೋಡಣೆ ಕೂಡ ತಾವು ಮಾಡಿದ್ದೀರಿ. ಅದಕ್ಕೋಸ್ಕರವಾಗಿ APL ಕಾರ್ಡನ್ನು ವರ್ಗೀಕರಣ ಮಾಡಿ, ಅದು ಕೂಡ ಒಳ್ಳೆಯದೇ ಕೂಡ ಸಾಕಷ್ಟು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅನುಕೂಲ ಪಡೆಯಲಿಕ್ಕೆ ಆಗ್ತಕ್ಕಂಥದ್ದನ್ನು ಕೂಡ ಯಾವ ಕಾಲಮಿತಿಯಲ್ಲಿ ಇದನ್ನು ಕೂಡ ಸರಿಪಡಿಸ್ತೀರಿ ಗೊತ್ತಿಲ್ಲ ಅಂತಕ್ಕಂಥ ತಾವು ದಯಮಾಡಿ ಸಾಧನೆ ತಿಳಿಸ್ಬೇಕಂತ ಕೋರಿಕೆ ಮಾಡಿ. ಇಲ್ಲಿವರೆಗೂ ಯಾವಾಗ ಪರಿಷ್ಕರಣೆ ಆಗ್ತದೆ ಆ ಗೊಂದಲಗಳಾಗಿ ನಿಂತಿದೆ 20 ವರ್ಷದಿಂದ. ಇದು ಜಾರಿಗೆ ಬಂದು 13 ಬಂದಾಗಿನಿಂದನೂ ಇದೇ ರೀತಿ ಆಗಿದೆ. ಇದಕ್ಕೆ ಕಾರಣಗಳು ಎಲ್ಲ ರಾಜಕೀಯ ಪಕ್ಷಗಳು, ನಾನು ಕಾಂಗ್ರೆಸ್ ಅಂತ BJP ಅಂತ ಹೇಳಲ್ಲ. ಕಾರ್ಡ್ ಕೊಡ್ತೀವಿ, ಕಾರ್ಡ್ ನಿಲ್ಲಿಸಿದ್ರೆ APL ಅವ್ರನ್ನ ನಿಲ್ಲಿಸ್ತೀವಿ. APL ಟ್ರಾನ್ಸ್ಫರ್ ಮಾಡಿದ್ರೆ ಅದಕ್ಕೆ ಗೊಂದಲ ಮಾಡಿದ್ದಾರೆ. ಅದರಿಂದ ನಾನು ಸಭಾಪತಿಗಳಿಗೆ ಹೇಳ್ತಾ ಇದ್ದೀನಿ, ಇದನ್ನು ಸ್ವಲ್ಪ ಸಮಯ ತೆಗೆದುಕೊಂಡು BPLನವ್ರಿಗೆ ಒಬ್ಬರಿಗೂ ತೊಂದರೆ ಇಲ್ಲದಂತೆ ಮಾಡಿದ ಮೇಲೆ APL ಕಾರ್ಡ್ ಪರಿಷ್ಕರಣೆ ಮಾಡ್ತೀವಿ. ಅದನ್ನು BPL ಇರೋದ್ರಿಂದ APLಗೆ ವರ್ಗಾವಣೆ ಮಾಡ್ತೀವಿ. ತಾವು ಹೇಳ್ದಂಗೆ ಭಾರತ ದೇಶದಲ್ಲಿ ಆರ್ಥಿಕವಾಗಿ ಭದ್ರವಾಗಿರುವಂಥದ್ದು ಎರಡನೇದು ಮಹಾರಾಷ್ಟ್ರ ಬಿಟ್ಟರೆ. ಇಲ್ಲಿ ಬಿಲೋ ಪಾವರ್ಟಿ ಲೈನ್ ಕಡಿಮೆ ಇದೆ. ಆದರೆ ದಕ್ಷಿಣ ಭಾರತದಲ್ಲಿರುವಂಥ ರಾಜ್ಯಗಳಲ್ಲಿ ನೋಡಿದ್ರೆ ಯಾವುದೂ 50% ಮೇಲೆ BPL ಕಾರ್ಡ್ ಇಲ್ಲ. ಆಂಧ್ರ ಆಗಲಿ, ತೆಲಂಗಾಣ ಆಗಲಿ, ತಮಿಳುನಾಡು ಆಗಲಿ, ಕೇರಳ ಆಗಲಿ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ 65ರಿಂದ 70%ವರೆಗೂ ಬಿಲೋ ಪಾವರ್ಟಿ ಇದೆ. ಅದು ಕರೆಕ್ಟ್ ಅಲ್ಲ ಅಂತ ತಮ್ಮೆಲ್ಲರಿಗೂ ಮಾಹಿತಿ ಇದೆ. ಈಗ ನಮ್ಮ ಮಾನ್ಯ ಸದಸ್ಯರು ಅದನ್ನೇ ಪ್ರಸ್ತಾಪ ಮಾಡಿದೆ. ಅದಕ್ಕೆ ಉತ್ತರ ಕೊಡೋಕ್ಕೆ ಸ್ವಲ್ಪ ಟೈಮ್ ತಗೊಳ್ತೀನಿ. ಇದನ್ನು ಪರಿಷ್ಕರಣವಾಗಿ ಮಾಡಬೇಕಾದ್ರೆ ಪಕ್ಷಾತೀತವಾಗಿ ಸಹಕಾರ ಕೊಡಬೇಕು. ಆಗ ಇದನ್ನು ಕರೆಕ್ಟ್ ಮಾಡೋಕ್ಕಾಗುತ್ತೆ.